ನಾನು ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ. ಉತ್ತಮವಾದ ವಿಚಾರ ಪ್ರಚೋದಕ ಸ್ಫೂರ್ತಿದಾಯಕ ಚಿಂತನೆಗಳು ಮನದಲ್ಲಿ ಸುಳಿಯುವುದೇ ಅಪರೂಪ. ಅಂತಹ ಚಿಂತನೆ ಬಂದಾಗ ಅದನ್ನು ಬರಹ ಅಥವಾ ಧ್ವನಿಯ ಮೂಲಕ ಹಂಚಿಕೊಳ್ಳಬೇಕೆಂಬ ಬಯಕೆ ನನ್ನಲ್ಲಿ ಮೂಡಿದೆ. ಅದರ ಫಲವೇ ಈ ಧ್ವನಿವಾಹಿನಿ. ಇದನ್ನು ಶಾಂತಿಯಿಂದ ಆಲಿಸಿ ಆನಂದಿಸಿರಿ. ಜೀವನದ ಸಾರವನ್ನು ತಿಳಿಯಬೇಕು ಅಂತಂದರೆ ಎಲ್ರಿಗೂ ಆಸಕ್ತಿ ಇದ್ದೇ ಇರುತ್ತೆ. ಆ ಜೀವನದ ಸಾರವನ್ನು ತಿಳಿಬೇಕಾದ್ರೆ ಅವಸರಪಟ್ಟರೆ ಸಾಧ್ಯವಿಲ್ಲ. ಅದು ನಿಧಾನವಾಗಿರೋ ವಿಚಾರನೇ. ಇದ್ರ ಬಗ್ಗೆ ಡಿ.ವಿ.ಜಿಯವರು ಏನು ಹೇಳ್ತಾರೆ ಅನ್ನೋದನ್ನು ನೀವೇ ನೋಡಿ. ಜೀವನದ ದುಃಖ ಸಾಗರವನ್ನು ದಾಟಿ ಹೋಗುವಾಗ ಪಯಣವನ್ನು ಹಗುರಾಗಿಸೋದು ಸಂತೋಷವಾಗಿ ನಗು ನಗುತ್ತಾ ಬಾಳುವ ಕಲೆಯನ್ನು ಕಲಿತರೆ ಮಾತ್ರ ಸಾಧ್ಯ. ನಮ್ಮ ದೇಹ ಭಾವವನ್ನು ಮರೆತಾಗ ಮಾತ್ರ ಆನಂದದ ಅನುಭವ ಆಗುತ್ತೆ ಅನ್ನೋ ಏಕಾಭಿಪ್ರಾಯ ಅಡಿಗರು ಹಾಗೂ ಕುವೆಂಪುರವರ ಕವನದಲ್ಲಿ ಸೊಗಸಾಗಿ ಮೂಡಿಬಂದಿದೆ. ಹೆಚ್ಚು ವಿಚಾರ ತಿಳಿಯುವುದಕ್ಕಾಗಿ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗವನ್ನು ನೆರವಿಗೆ ತೆಗೆದುಕೊಳ್ಳಬಹುದು. ಡಿ.ವಿ. ಗುಂಡಪ್ಪನವರು ಬರೆದ ಮಂಕುತಿಮ್ಮನ ಕಗ್ಗದಲ್ಲಿ 945 ಪದ್ಯಗಳಿವೆ. ಈ ಕಂಪ್ಯೂಟರ್ ಯುಗದಲ್ಲಿ ಎಲ್ಲವೂ ಪಟಾಪಟ್ ಆಗಬೇಕು ಅಂತ ಎಲ್ಲರೂ ಬಯಸೋದೇ ಸಹಜ ತಾನೇ. ಅದಕ್ಕೆ ಅವರೇನು ಹೇಳ್ತಾರೆ ಅದನ್ನು ನೋಡೋಣ ಇವಾಗ. ಕಾಳನುದಯದೆ ಬಿತ್ತೆ ಸಂಜೆಗದು ಪೈರಹುದೇ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ಕಾಳನುದಯದೆ ಬಿತ್ತೆ ಸಂಜೆಗದು ಪೈರಹುದೇ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ವೇಳೆಗಡು ಮರೆತಾತುರದಿ ನಡುಗೆ ಪಕ್ಕವುದೇ, ತಾಳುಮೆಯ ಪರಿಕ್ವಾಕ ಮಂಕುತಿಮ್ಮ. ವೇಳೆಗಡು ಮರೆತಾತುರದಿ ನಡುಗೆ ಪಕ್ಕವುದೇ, ತಾಳುಮೆಯ ಪರಿಪಾಕ ಮಂಕುತಿಮ್ಮ. ಶ್ರಮವಿಲ್ಲದೇನೆ ಫಲ ದೊರೆಯಬೇಕು ಅನ್ನೋ ಆಸೆ ಇಂದು ಸಹಜವೇ. ಅದಕ್ಕೆ ಯಂತ್ರಗಳ ಆವಿಷ್ಕಾರ ಮಾಡಿ ಕಡಿಮೆ ಶ್ರಮದಿಂದ ಹೆಚ್ಚಿಗೆ ಫಲ ಪಡೆಯೋ ಯತ್ನಕ್ಕೆ ಹೊರಟಿದ್ದಲ್ವೇ. ಆದರೆ ಜೀವನನ ಅರ್ಥ ಮಾಡ್ಕೋಬೇಕು ಅನ್ನೋರು ತಿಳಿಯಬೇಕಾದ ಮುಖ್ಯ ಅಂಶ ಇಲ್ಲಿದೆ ನೋಡಿ. ಬೀಜವನ್ನು ಬಿತ್ತಿದರೆ ಸಾಯಂಕಾಲದ ಹೊತ್ತಿಗೆ ನಿಮಗೆ ಗಿಡ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೂ ಸಮಯ ಅನ್ನೋದು ಬೇಕಾಗತ್ತೆ. ನಾವು ಬೇಸಾಯ ಮಾಡುವಾಗ ನಮ್ಮ ಅವಸರಕ್ಕೆ ತಕ್ಕಂತೆ ಯಾವ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಇದಕ್ಕೂ ಫಲ ಬೇಕು ಅಂತಂದರೆ ನಾವು ಕಾಯಲೇಬೇಕಾಗತ್ತೆ. ಅದಕ್ಕೆ ತಾಳ್ಮೆಯೇ ಪರಿಪಾಕ ಮಂಕುತಿಮ್ಮ ಅನ್ನೋದನ್ನು ಸುಂದರವಾಗಿ ಹೇಳಿದ್ರಲ್ವೇ. ಈಗ ನೋಡೋಣ ಮುಂದೆ ಏನು ಹೇಳ್ತಾರೆ, ಯಾತಕ್ಕಾಗಿ ಹೇಳಿದರು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡಿ. ದ್ರಾಕ್ಷಿರಸವೇನಲ್ಲ ಜೀವನದ ತಿರುಳಾರ್ಗಂ, ದ್ರಾಕ್ಷಿರಸವೇನಲ್ಲ ಜೀವನದ ತಿರುಳಾರ್ಗಂ. ಇಕ್ಷುದಂಡದವಲ್ ಅದು ಕಷ್ಟ ಭೋಜನವೇ, ಇಕ್ಷುದಂಡದವೋಲ್ ಅದು ಕಷ್ಟ ಭೋಜನವೇ. ದಕ್ಷತೆಯಿನಿಡಿಯುವಂಗೊಂದೆರಡು ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ. ದಕ್ಷತೆಯಿನಿಡಿಯುವಂಗೊಂದೆರಡು ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ. ಕಬ್ಬು ತಿನ್ನೋಕೆ ಎಲ್ಲರೂ ಇಷ್ಟಪಡ್ತಾರೆ ನಿಜ. ಆದರೆ ಬರೀ ಕಬ್ಬಿದ್ರೆ ಸಾಲದು, ಬಾಯೂ ಇರಬೇಕು, ಹಲ್ಲೂ ಇರಬೇಕು. ನಿಜ, ಅಷ್ಟೇ ಆದರೆ ಸಾಕೆ. ಅದನ್ನು ತಿನ್ನೋ ವಿಧಾನವೂ ತಿಳಿದಿರಬೇಕು. ಅಷ್ಟಲ್ಲದೆ ದಕ್ಷತೆಯಿಂದ ಕಬ್ಬನ್ನು ಜಗಿದರೆ ಮಾತ್ರ ಒಂದೆರಡು ಹನಿ ಕಬ್ಬಿನ ಮಧುರವಾದ ರಸ ಬರುತ್ತೆ. ಅಂದರೆ ಸ್ವಪ್ರಯತ್ನ, ಶ್ರದ್ಧೆ, ಕಷ್ಟ ಸಹಿಷ್ಣುತೆ, ದವಡೆಯೆಲ್ಲ ನೋವು ಬರ್ಬೋದಲ್ವೇ. ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಇದ್ದರೆ ಮಾತ್ರ ಆ ಜೀವನದ ಸಾರ ಅನ್ನೋದು ಸ್ವಲ್ಪವಾಗಿ ಅನುಭವಕ್ಕೆ ಬರುತ್ತೆ. ಹೊರತು ಓದಿ ಅಥವಾ ಕೇಳಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯ ಇಲ್ಲಿ ಸುಂದರವಾಗಿ ತಂದಿದ್ದಾರೆ ನೋಡಿ. ಅಲ್ಲದೆ ಅಲ್ಲಿ ಹೇಳಬೇಕಾರೇನು, ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗು. ದ್ರಾಕ್ಷಿ ರಸ ಮಗು ಕೊಟ್ಟರು ಕುಡಿಯುತ್ತೆ, ಅದಕ್ಕೆ ಕಲ್ಲು ಬೇಡ ಏನೂ ಬೇಡ, ಸೀದಾ ಗಂಟೊಳಗೆ ಎಳ್ಕೊಂಡು ಹೋಗುತ್ತೆ. ಆದರೆ ಇಷ್ಟು ಸುಲಭವಲ್ಲ ಜೀವನ. ಅದನ್ನು ತಳಿಬೇಕಾದ್ರೆ ಹೇಗೆ ಕಬ್ಬು ತಿನ್ನೋದು ಕಷ್ಟವಿದೆಯೋ, ಶ್ರದ್ಧೆ ಬೇಕೋ, ಸ್ವಪ್ರಯತ್ನ ಬೇಕೋ, ಕಷ್ಟ ಸಹಿಷ್ಣುತೆ ಬೇಕೋ, ಅದೇ ರೀತಿ ಇದ್ದಾಗ ಮಾತ್ರ ಸಾಧ್ಯ ಅನ್ನೋದನ್ನು ಅಭಿಪ್ರಾಯ ಇಲ್ಲಿ ತೊಗೊಂಡು ಬಂದಿದ್ದಾರೆ.
ಅದನ್ನೇ ಮತ್ತೆ ಪುಷ್ಟೀಕರಿಸೋಕ್ಕೆ ಅವರು ಇನ್ನೊಂದು ಹೇಳ್ತಾರೆ, ಅದನ್ನು ನೋಡಿ. ಜೀವನವದೊಂದು ಕಲೆ, ಕಲೆಯ ಕಲಿಸುವುದೆಂತು. ಜೀವನವದೊಂದು ಕಲೆ, ಕಲೆಯ ಕಲಿಸುವುದೆಂತು. ಸಾವಿರ ನಿಯಮ ಯುಕ್ತಿಗಳ ನೊರೆದೊಡೆಯುಂ. ಆವುದೋ ಕುಶಲತೆಯು ಮಂದಿರದೆ ಜಯವಿರದು. ಆ ವಿವರ ನಿನ್ನೊಳಗೆ ಮಂಕುತಿಮ್ಮ. ಸಾವಿರ ನಿಯಮ ಯುಕ್ತಿಗಳ ನೊರೆದೊಡೆಯುಂ. ಆವುದೋ ಕುಶಲತೆಯು ಮಂದಿರದೆ ಜಯವಿರದು. ಆ ವಿವರ ನಿನ್ನೊಳಗೆ ಮಂಕುತಿಮ್ಮ. ಅಂದರೆ ಜೀವನವದೊಂದು ಕಲೆ. ಆ ಜೀವನ ಅನ್ನೋ ಕಲೆಯನ್ನು ಕಲಿಬೇಕಾದ್ರೆ ಕಲೆಯ ಕಲಿಸುವುದೆಂತೂ ಹೇಗೆ ಮತ್ತೊಬ್ಬರು ಕಲಿಸೋಕ್ಕೆ ಸಾಧ್ಯ? ನಿಮ್ಮ ಪರವಾಗಿ ಬೇರೆಯವರು ಏನೇ ಮಾಡಿದರೂ ಅದನ್ನು ಸಾಧ್ಯವಿಲ್ಲ ಕಲಿಯೋದಕ್ಕೆ. ಸಾವಿರ ನಿಯಮ ಯುಕ್ತಿಗಳ ನೊರೆದೊಡೆಯುಂ. ಆವುದೋ ಕುಶಲತೆಯು ಮಂದಿರದೆ ಜಯವಿರದು. ಇದು ಕುಶಲತೆಗೆ ಸಂಬಂಧಪಟ್ಟ ವಿಚಾರ, ಬರೀ ಜ್ಞಾನಕ್ಕೆ ಮಾತ್ರ ಸೀಮಿತವಲ್ಲ. ಅದು ಬರಬೇಕಾದ್ರೆ ಸ್ವಯಂ ಪ್ರಯತ್ನವೇ ಅಗತ್ಯ ಅನ್ನೋದನ್ನು ಹೇಳ್ತಾರೆ. ಈಜುಗಾರಿಕೆ ಕಲಿಬೇಕು ಅಂದರೆ ತರಗತಿಯಲ್ಲಿ ಗಂಟೆಗಟ್ಟಲೆ ಪಾಠ ಹೇಳಿಸ್ಕೊಂಡ್ರು ವಿಡಿಯೋದಲ್ಲಿ ಅಥವಾ ಇತರರು ಈಜೋದನ್ನು ಹೋಗಿ ನೋಡ್ತಾ ಇದ್ದರೂ ಸಹ ಅದು ಬರೋದಿಲ್ಲ. ನೀರಿಗೆ ಬೀಳಲೇಬೇಕು, ಒಂದೆರಡು ಬಾರಿ ನೀರು ಕುಡಿಲೇಬೇಕಾಗುತ್ತೋ ಏನೋ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಸಹ ಶ್ರೀಕೃಷ್ಣ ಆತ್ಮಾನಂ ಅವಸಾದಯೇ ಅಂತ ಹೇಳ್ತಾನೆ. ಅಂದರೆ ವ್ಯಕ್ತಿಗತ ಶ್ರದ್ಧೆ, ಪ್ರಯತ್ನ ಇಲ್ಲಿ ಅತಿ ಪ್ರಮುಖವಾದದ್ದು. ಸಾಧಿಸೋಕೆ ಸಾಧ್ಯವಾಗದೆ ಹೋಗ್ಬಿಟ್ರೆ ಅನ್ನೋ ಭಯ ಕಾಡಿದರೆ ಅದಕ್ಕೆ ಹೇಳ್ತಾರೆ, ಅನುಮಾನ ಮಾತ್ರ ಬೇಡ, ಅನುಮಾನ ಪ್ರವೃತ್ತಿನ ಬಿಟ್ಟುಬಿಡಿ ಅಂತ ಹೇಳ್ತಾ ಏನು ಹೇಳ್ತಾರೆ ನೋಡಿ. ಜಟ್ಟಿ ಕಾಳಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವಿಯೇಂ. ಜಟ್ಟಿ ಕಾಳಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವಿಯೇಂ. ಮುಟ್ಟಿ ನೋಡವನ ಮೈ ಕಬ್ಬಿನ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ನಿಜ, ಕುಸ್ತಿಗೆ ಅಂತ ನಿಂತಾಗ ಜಟ್ಟಿ ಗೆಲ್ಲಬೇಕು ಅಂತಲೇ ಹೊರಡೋದು. ಆದರೆ ಸೋತು ಬಿಟ್ರೆ ಅದಕ್ಕೆ ದುಃಖ ಪಡಬೇಕಾದ ಕಾರಣ ಏನೂ ಇಲ್ಲ. ಗೆಲುವು ಸೋಲು ಬಂದೇ ಬರುತ್ತೆ. ಆದರೆ ಅದು ಪ್ರತ್ಯಕ್ಷವಾದ ಫಲ. ನೀವು ಪರೋಕ್ಷವಾಗಿ ಯೋಚನೆ ಮಾಡಿ ನೋಡಿದಾಗ ಅರ್ಥ ಆಗುತ್ತೆ, ಇಷ್ಟು ದಿವಸ ಅವನು ಕಷ್ಟಪಟ್ಟನಲ್ಲ, ಗರಡಿಗೆ ಹೋಗಿ ಪಟ್ಟು ಸಾಮು ವರಸೆ ಎಲ್ಲ ಕಲ್ತನಲ್ಲ, ಮೈಗೆ ಎಲ್ಲ ಹಣ್ಣು ಮಾಡ್ಕೊಂಡಲ್ಲ, ಏನು ಭಾಗ್ಯ ಬಂತು ಅಂತ ಪ್ರಶ್ನೆ ನಿಮ್ಗೆ ಅನಿಸಿದರೆ ಯೋಚನೆ ಮಾಡಿ ನೋಡಿ. ಮುಟ್ಟಿ ನೋಡವನ ಮೈ ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಮೈ ಕೈಗೆ ಸಾಕಷ್ಟು ವ್ಯಾಯಾಮ ಆಗಿದೆ, ಅದರಿಂದ ಅವನ ಮೈಕಟ್ಟು ಮುಟ್ಟಿ ನೋಡಿ ಅಷ್ಟು ಗಟ್ಟಿತನ ಬಂದಿರೋದು ಯಾತಕ್ಕೆ ಅಂತ ತಿಳ್ಕೊಂಡಿದ್ದೀರಿ, ಅದು ಗರಡಿ ಫಲ ಮಂಕುತಿಮ್ಮ. ಆದ್ದರಿಂದ ಸೋತಿವು ಅಂತ ನಾವೇನು ಭಯ ಬೀಳಬೇಕಾಗಿಲ್ಲ, ಅದಕ್ಕೆ ನಮಗೆ ಪರೋಕ್ಷವಾಗಿ ಪ್ರತಿಫಲ ಬಂದೇ ಇರುತ್ತೆ. ಆದ್ದರಿಂದ ಯಾರು ಹೆದರಬೇಡಿ ಅಂತ ಹೇಳೋ ಮೂಲಕ ನಮಗೆ ಉತ್ಸಾಹನ ತುಂಬಿಸ್ತಾರೆ. ನಮ್ಮ ಜೀವನದಲ್ಲಿ ಪ್ರಯತ್ನ ಮಾಡೋದಕ್ಕೆ ಯಾರೂ ಹಿಂದೆ ಬೀಳಬೇಕಾಗಿಲ್ಲ ಅನ್ನೋದನ್ನು ಹೇಳಿರೋ ರೀತಿಯೇ ಅಷ್ಟು ಸುಂದರವಾಗಿದೆ. ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ. ಜೀವನದಲ್ಲಿ ಆ ಜೀವನ ಬರುವಾಗ ಅದನ್ನು ತಪ್ಪಿಸಬೇಕು, ಕಡಿಮೆ ಮಾಡ್ಕೊಳ್ಬೇಕು, ಹಗುರವಾಗಬೇಕು ಅನ್ನೋದಾದರೆ ಬಹಳ ಓದಬೇಕು, ಬಹಳ ಕಷ್ಟಪಡಬೇಕು. ಅದಕ್ಕೆ ತರ್ಕ ನೇಮ ಎಲ್ಲರಿಗೂ ಸಾಧ್ಯವೇ ಅನ್ನೋ ಪ್ರಶ್ನೆ ಬಂದಿದ್ದರೆ ಅದಕ್ಕೆ ಅವರು ಉತ್ತರ ಹೇಳ್ತಾರೆ, ಬಹು ವಿದ್ಯೆ ಬಹು ತರ್ಕ ಬಹು ನೇಮ ಬೇಕಿಲ್ಲ. ಬಹು ವಿದ್ಯೆ ಬಹು ತರ್ಕ ಬಹು ನೇಮ ಬೇಕಿಲ್ಲ. ವಹಿಸೆ ಜೀವನ ಭಾರವದು ಹಗುರವೆನಿಸುವವೋಲ್. ವಹಿಸೆ ಜೀವನ ಭಾರವನದು ಹಗುರವೆನಿಸುವವೋಲ್. ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ಜೀವನ ಭಾರವಾಗಬಾರ್ದು ಅನ್ನೋದಾದರೆ ಅದಕ್ಕೆ ಬಹಳ ವಿದ್ಯಾವಂತನಾಗಬೇಕು, ಪಂಡಿತನೇ ಆಗಿರಬೇಕು, ಬಹುಭಾಷಾ ಕಲ್ತಿರಬೇಕು, ತರ್ಕ ಗೊತ್ತಿರಬೇಕು, ಭಾಳ ನೇಮವಂತರಾಗಿರಬೇಕು ಅನ್ನೋದೆಲ್ಲ ಸುಳ್ಳಿನ ಮಾತೆ. ಅದಕ್ಕೆ ಜೀವನ ಭರವನ್ನು
ಹಗುರ ಮಾಡಿಕೊಳ್ಳಿಕ್ಕೆ ಬೇಕಾಗಿರೋದು ಏನು ಅಂದರೆ ಸಹನೆ, ಸಮರಸ ಭಾವ, ಅಂತಃಪರೀಕ್ಷೆ. ಅಂತಃಪರೀಕ್ಷೆ ಅಂದರೆ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತಾರಲ್ಲ, ನಮ್ಮ ತಪ್ಪು ನೆಪ್ಪುಗಳನ್ನು ನಾವೇ ನಮ್ಮ ಅಂತಃಸಾಕ್ಷಿಗೆ ಹೋಲಿಸಿ ಅದನ್ನು ಪರೀಕ್ಷೆ ಮಾಡ್ಕೊಳ್ತಕ್ಕಂಥ ಗುಣ ಇದೆಯಲ್ಲ, ಅದು ಮೂರಿದ್ದಾಗ ಇದು ಸುಲಭವಾಗತ್ತೆ ಅನ್ನೋ ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ. ಇಷ್ಟು ಸಮಯ ನಿರ್ಮಲ ಮನಸ್ಸಿನಿಂದ ಆಲಿಸಿದ ನಿಮಗೆ ನನ್ನ ಧನ್ಯವಾದಗಳು. ಎಂ. ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ.